ಪವಿತ್ರವಾದ ಮಂತ್ರ. ಸಂಸ್ಕೃತದಲ್ಲಿ ಪ್ರಣವ ಮಂತ್ರ ಎಂದು ಕರೆಯುತ್ತಾರೆ. ಓಂಕಾರವು ಸೃಷ್ಟಿಯ ಮೂಲವೆಂದು ಪರಿಗಣಿಸಲಾಗಿದೆ. ಓಂ ಶಬ್ದದಿಂದ ಮಂತ್ರಗಳನ್ನು ಉಚ್ಚಾರಣೆ ಮಾಡಲಾಗುತ್ತದೆ. ಭಗವದ್ಗೀತೆಯಲ್ಲಿ ಓಂಕಾರದ ಬಗ್ಗೆ ಮಹತ್ವದ ಉಲ್ಲೇಖವಿದೆ. ಅಕ್ಷರಗಳಲ್ಲಿ ಪ್ರಣವ ನಾನು ಎಂದು ಕೃಷ್ಣ ಹೇಳಿದ್ದಾನೆ. ವಾಯುಪುರಾಣದಲ್ಲಿ ಓಂಕಾರದ ಬಗ್ಗೆ ಉಲ್ಲೇಖವಿದೆ. ಆ, ಉ, ಮ 3 ಅಕ್ಷರಗಳ ಸಂಗಮವೇ ಓಂಕಾರ. ಆ ಎಂದರೆ ಆವಿರ್ಭಾವ, ಹುಟ್ಟುವುದು. ಉ ಎಂದರೆ ಉತ್ಥಾನ, ವಿಕಾಸಗೊಳ್ಳುವುದು. ಮ ಎಂದರೆ ಮೃತ್ಯು, ಮೌನವಾಗುವುದು. ಓಂಕಾರವು ಬ್ರಹ್ಮ, ವಿಷ್ಣು, ಶಿವ ತ್ರಿಮೂರ್ತಿಗಳ ವಾಚಕವಾಗಿದೆ. ಓಂಕಾರವಿಲ್ಲದೆ ಯಾವ ಪೂಜೆಯೂ ಶುರು ಮಾಡುವುದಿಲ್ಲ ಮತ್ತು ಸಂಪೂರ್ಣವಾಗುವುದೂ ಇಲ್ಲ. ಗುರುಗಳ ಹಿರಿಮೆ ಮತ್ತು ಶಿಷ್ಯನ ಘನತೆಯಿಂದ ನಮ್ಮ ಈ ಪಂಚಮ ಸಂಭ್ರಮಕ್ಕೆ ವೈಭವ ತಂದಿದೆ. ಓಂಕಾರ ಪಠಣ ಮಾಡಲು ನಮ್ಮ ಯೋಗದ ಯೋಗಪಟುಗಳನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ. ಆಡಿಯೋ ಹೋಗ್ತಾ ಇಲ್ಲ. ನಮಸ್ತೆ ಎಲ್ರಿಗೂ. 5 years of yoga ಆಯ್ತಾ? ವಾವ್, ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಐ ರಿಮೆಂಬರ್ ನೀವು ಹೇಳ್ತಿದ್ರಿ ಯು ಸ್ಟಾರ್ಟೆಡ್ ದಿಸ್ ಜರ್ನಿ ವಿತ್ 3 people ಅಂತ. ಐ ಥಿಂಕ್ ಟುಡೇ ವಿ ಆರ್ ಕ್ಲೋಸ್ ಟು 300. ದಿಸ್ ಇಟ್ ಸೆಲ್ಫ್ ಶೋಸ್ ವಾಟ್ ಅ ಗ್ರೇಟ್ ಜರ್ನಿ ಇಟ್ಸ್ ಬೀನ್. ಇಟ್ಸ್ ಆಲ್ ಬಿಕಾಸ್ ಆಫ್ ಯುವರ್ ಮೋಟಿವೇಶನ್ ಆ್ಯಂಡ್ ಯುವರ್ ಬ್ರೈನ್ ಚೈಲ್ಡ್ ಥಾಟ್ ಪ್ರೋಸೆಸ್ ಆಫ್ ಎಲ್ಲರೂ ಒಟ್ಟಿಗೆ ಜೊತೆಗೆ ಹೋಗಬೇಕು. ನನ್ನ 2.5 ವರ್ಷದ ಅಸೋಸಿಯೇಷನಲ್ಲಿ ಐ ಹ್ಯಾವ್ ಆಲ್ವೇಸ್ ಸೀನ್ ದಿಸ್. ಜರ್ಮನಿಲಿ ಇದ್ರೂ ನಮ್ಮನ್ನು ನೀವು ಸೆಲೆಬ್ರೇಟ್ ಮಾಡೋ ಪ್ರತಿ ಫೆಸ್ಟಿವಲ್ಗಾಗಿರ್ಬೋದು ಅಥವಾ ಈವೆಂಟ್ಸ್ಗಾಗಿರ್ಬೋದು ಎಲ್ಲದರಲ್ಲೂ ನಮ್ಮನ್ನು ಇನ್ಕ್ಲೂಡ್ ಮಾಡ್ತೀರಾ. ಸಮ್ಮರ್ ವಿಂಟರ್ ಟೈಮ್ ಶಿಫ್ಟ್ನ ಯಾವಾಗಲೂ ಅಕಾಮಿಡೇಟ್ ಮಾಡ್ತೀರಾ. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ನನಗೆ ಪರ್ಸ್ನಲಿ ಐ ಹ್ಯಾವ್ ಸೀನ್ ದ ಗ್ರೋತ್, ದ ಚೇಂಜ್ ಇನ್ ದ ವೇ ಐ ಲುಕ್ ಅಟ್ ಥಿಂಗ್ಸ್. ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಎಲ್ಲ ಇಸ್ ಸೆಕೆಂಡ್ರಿ. The perception in which I take life has changed. Thanks once again from all of us in Germany, and a big thanks and a warm hug to you, ma'am. Thank you. ಪ್ರಾರ್ಥನೆ ಹಾಗೂ ಓಂಕಾರದ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಲ್ಲ ಯೋಗಪಟುಗಳಿಗೂ ಅಭಿನಂದನೆಗಳು ಹಾಗೂ ಒಂದು ಜೋರಾದ ಚಪ್ಪಾಳೆ. ಬರಲಿ ಜೋರಾದ ಚಪ್ಪಾಳೆ. ನಮ್ಮ ಜಯಶ್ರೀ ರವಿಕುಮಾರ್ ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ನಾವು ಕೊಡಲೇಬೇಕು. ಯೋಗದ ಪಂಚಮ ಸಂಭ್ರಮಕ್ಕೆ ಎಲ್ಲರನ್ನು ಆಹ್ವಾನಿಸಿದ ಜಯಶ್ರೀರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗಾಗಲೇ ನಾವೆಲ್ಲ ತಿಳಿದಿರೋ ಹಾಗೆ ನಮ್ಮ ಯೋಗದ 5ನೇ ವಾರ್ಷಿಕೋತ್ಸವ ಇದು. ಅದುವೇ ಪಂಚಮ ಸಂಭ್ರಮ. ಮಾತೃದೇವೋ ಭವ, ಪಿತೃದೇವೋ ಭವ, ಅತಿಥಿ ದೇವೋ ಭವ ಎನ್ನುವುದು ನಮ್ಮ ಸಂಸ್ಕೃತಿ. ಗೊತ್ತಿರಬಹುದಲ್ಲ. ಈ ಪಂಚಮ ಸಂಭ್ರಮದ ಮೆರುಗನ್ನು ಮತ್ತಷ್ಟು ಹೆಚ್ಚಿಸಲು ಅಪಾರ ಸಾಧನೆಗಳನ್ನು ಮಾಡಿರುವ ದಿಗ್ಗಜರು ನಮ್ಮ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಈ ಪಂಚಮ ಸಂಭ್ರಮಕ್ಕೆ ಅತಿಥಿಗಳ ಹಾರೈಕೆ ಮುಕುಟವಿಟ್ಟಂತಿರುತ್ತದೆ. ತಮ್ಮೆಲ್ಲ ಬ್ಯುಸಿ ಶೆಡ್ಯೂಲ್ನಲ್ಲಿಯೂ ಕೂಡ ನಮ್ಮ ಆಹ್ವಾನವನ್ನು ಮನ್ನಿಸಿ ಈ ಸಂಭ್ರಮದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಆ ದಿಗ್ಗಜರು ಯಾರ್ಯಾರು ಅಂತ ನೋಡೋ ಸಮಯ ಬಂದಿದೆ. ಬನ್ನಿ, ಈಗ ನಾವೆಲ್ಲರೂ ಒಂದು ವಿಟಿ ನೋಡೋಣ. ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ,
ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರು ದೇಶವೇ ಹೆಮ್ಮೆ ಪಡುವಂತಹ ಸಾಧಕಿ. ಸಹಸ್ರಾರು ಪುಟ್ಟ ಅಸ್ವಸ್ಥ ಹೃದಯಗಳನ್ನು ಸ್ವಸ್ಥಗೊಳಿಸಿ ಪುನರ್ಜನ್ಮ ನೀಡಿದ ಮಾತೆ, ಜೀವದಾತೆ. ತಮ್ಮ ವಿದ್ಯಾಭ್ಯಾಸ ಜೀವನದಿಂದ ಮೊದಲುಗೊಂಡು ಒಟ್ಟು 39 ಚಿನ್ನದ ಪದಕಗಳನ್ನು ಮತ್ತು 2 ರಜತ ಪದಕಗಳನ್ನು ಗಳಿಸಿ ಚಿನ್ನದ ರಾಣಿ ಎಂದು ಖ್ಯಾತರಾಗಿದ್ದಾರೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರು. ಕರ್ನಾಟಕದ ಮೊದಲ ಮಹಿಳಾ ಹೃದ್ರೋಗ ತಜ್ಞೆ ಹಾಗೂ ದಕ್ಷಿಣ ಭಾರತದ ಮೊದಲ ಮಕ್ಕಳ ಹೃದ್ರೋಗ ತಜ್ಞೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರು. ಮಕ್ಕಳ ಹೃದ್ರೋಗ ಶಾಸ್ತ್ರದಲ್ಲಿ 6 ವಿಶ್ವ ದಾಖಲೆಗಳು, ಮಕ್ಕಳ ಹೃದ್ರೋಗ ಶಾಸ್ತ್ರದಲ್ಲಿ 6 ಬಾರಿ ಅತ್ಯುತ್ತಮ ಪ್ರಬಂಧ ಪ್ರಶಸ್ತಿಯನ್ನು ಪಡೆದುಕೊಂಡ ಅನರ್ಘ್ಯ ರತ್ನ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ. ರಾಷ್ಟ್ರಪತಿಗಳಿಂದ ಹೃದ್ರೋಗ ಶಾಸ್ತ್ರದಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿ, 2008ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕ ಇವೆಲ್ಲ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರ ಮುಡಿಗೇರಿದೆ. ಹನಿಗವನಗಳು, ಸಮಾಜ ವಿಕಾಸಕ್ಕಾಗಿ ಶರಣ ಸಂಸ್ಕೃತಿ, ಪುಟಾಣಿ ಪದಗಳು, 50ಕ್ಕೂ ಹೆಚ್ಚು ವೈದ್ಯಕೀಯ ಬರಹಗಳು, 105ಕ್ಕೂ ಹೆಚ್ಚು ವೈದ್ಯಕೀಯ ಸಂಶೋಧನಾ ಪ್ರಬಂಧಗಳನ್ನು ಬರೆದ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರು ಲೇಖಕಿಯೂ ಹೌದು. ದಿನಪತ್ರಿಕೆ, ವಾರಪತ್ರಿಕೆ, ರೇಡಿಯೋ, ಟಿವಿ ವಾಹಿನಿಗಳಲ್ಲಿ ಸುಮಾರು 500ರಷ್ಟು ಉಪನ್ಯಾಸಗಳನ್ನು ನೀಡಿ ಸಮಾಜಕ್ಕೆ ಅತ್ಯವಶ್ಯಕವಾಗಿದ್ದಾರೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ. ರೋಟರಿ ಕ್ಲಬ್ನ ಪ್ರೊಫೆಷನಲ್ ಎಕ್ಸಲೆನ್ಸಿ ಪ್ರಶಸ್ತಿ, ಸಾವಿತ್ರಮ್ಮ ದೇಜಗೌ ವಿಶ್ವಮಾನವ ಪ್ರಶಸ್ತಿ, ವಚನ ಪಿತಾಮಹ ಫ.ಗು. ಹಳಿಕಟ್ಟಿ ಪ್ರಶಸ್ತಿ, ಡಾಕ್ಟರ್ ವಿಜಯ ಶ್ರೀನಿವಾಸ್ ಸ್ಮಾರಕ ಪ್ರಶಸ್ತಿ, ಬಸವೇಶ್ವರ ಸಮಿತಿ ಕಾಯಕಶ್ರೀ ಪ್ರಶಸ್ತಿ, ಶ್ರೀ ರೇಣುಕಾಚಾರ್ಯ ಪುರಸ್ಕಾರ, ಬಿಜಾಪುರ ಮಹಿಳಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, ಹೀಗೆ ಇನ್ನೂ ಅನೇಕಾನೇಕ ಪ್ರಶಸ್ತಿ ಪುರಸ್ಕಾರಗಳ ಖಜಾನೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ. ಕರ್ನಾಟಕದಲ್ಲಿ ಮೊಟ್ಟಮೊದಲ ಬಾರಿಗೆ ಹೃದಯದ ರಂಧ್ರವನ್ನು ಆಂಪ್ಲಿಟ್ಜರ್ ಡಿವೈಸ್ನಿಂದ ಶಸ್ತ್ರಚಿಕಿತ್ಸೆ ಇಲ್ಲದೆ ಮುಚ್ಚಿದ ಖ್ಯಾತಿ ಇವರದ್ದೇ ಆಗಿದೆ. ಸಾಮಾಜಿಕ ಕಾರ್ಯಕ್ರಮಗಳು, ಆರೋಗ್ಯ ಬೋಧನೆಗಳು, ಆಧ್ಯಾತ್ಮಿಕ ಕಾರ್ಯಕ್ರಮಗಳು, ಹೀಗೆ ಯಾವುದೇ ಇರಲಿ, ಸ್ವಾಸ್ಥ್ಯದ ವಿಚಾರ ಮಂಡಿಸಲು ಹಾಗೂ ಬೋಧಿಸಲು ಅವಕಾಶ ಇರುವ ಎಲ್ಲಾ ಕಡೆಗಳಲ್ಲಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರ ಮೊದಲ ಹೆಜ್ಜೆ ಇರುತ್ತದೆ. ವರ್ಣನಾತೀತ ವ್ಯಕ್ತಿತ್ವದ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರ ಎದುರಿಗಿರುವ ಜಗತ್ತೇ ಧನ್ಯ ಎಂದರೆ ಅತಿಶಯೋಕ್ತಿ ಅಲ್ಲ. ಡಾಕ್ಟರ್ ಲತಾ ದಾಂಬ್ಳೆ. ಡಾಕ್ಟರ್ ಲತಾ ದಾಂಬ್ಳೆ ಅವರು ಕರ್ನಾಟಕದ ಸಾಧಕಿಯರಲ್ಲಿ ಒಬ್ಬರು. ಆಯುರ್ವೇದ ವೈದ್ಯರು, ವಿಜ್ಞಾನಿ, ಸಂಶೋಧಕಿ, ಲೇಖಕಿ, ಗಾಯಕಿ, ಗಾಲ್ಫ್ ಕ್ರೀಡಾಪಟು, ಚಿತ್ರಕಲಾವಿದೆ, ಹೀಗೆ ಹಲವಾರು ವೈಶಿಷ್ಟ್ಯಗಳ ಪ್ರತೀಕ ಡಾಕ್ಟರ್ ಲತಾ ದಾಂಬ್ಳೆ ಅವರು. ಎಂಎಸ್ ಪದವೀಧರೆಯಾದ ಇವರು ಬಿಎಎಂಎಸ್ನಲ್ಲಿ ರ್ಯಾಂಕ್ ಅನ್ನು, ಡ್ರಗ್ ಡಿಸ್ಕವರಿ ಅಂಡ್ ಡೆವಲಪ್ಮೆಂಟ್ ಪದವಿಯನ್ನು ಯುಸಿಎಲ್ ಲಂಡನ್ನಲ್ಲಿ ಪಡೆದಿದ್ದಾರೆ. ಅತ್ಯಂತ ಅಧಿಕ ಅಂಕಗಳೊಂದಿಗೆ ಪ್ಲಾಂಟ್ ಫಾರ್ಮಕಾಲಜಿಯ ಎಂಡಿ ಪದವಿಯಲ್ಲೂ, ಸಸ್ಯ ಔಷಧೀಯ ರಸಾಯನಶಾಸ್ತ್ರದ ಫೆಲೋಶಿಪ್ ಅನ್ನು ಜಪಾನ್ನ ಟೊಯಾಮಾ ವೈದ್ಯಕೀಯ ಮತ್ತು ಔಷಧೀಯ ವಿಶ್ವವಿದ್ಯಾಲಯದಲ್ಲೂ, ಜೀವಾ ಲೈಫ್ ಸೈನ್ಸಸ್ ಬ್ಯಾಂಗ್ಳೂರ್ನಲ್ಲಿ ಅಡ್ವಾನ್ಸ್ಡ್ ಕ್ರೊಮಟೋಗ್ರಫಿ ತರಬೇತಿಯನ್ನು ಡಾಕ್ಟರ್ ಲತಾ ದಾಂಬ್ಳೆ ಅವರು ಗಳಿಸಿರುತ್ತಾರೆ. ವೈದ್ಯಕೀಯ ಮತ್ತು ಪ್ರಾಯೋಗಿಕ ಸಂಶೋಧನೆ, ಪೂರ್ವ ಕ್ಲಿನಿಕಲ್ ಅಧ್ಯಯನಗಳ ಬಗ್ಗೆ ಅನೇಕ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಪ್ರಬಂಧಗಳನ್ನು ಮಂಡಿಸಿರುವ ಡಾಕ್ಟರ್ ಲತಾ ದಾಂಬ್ಳೆ ಅವರು ಹೆಸರಾಂತ ಎಟ್ರಿಮೆಟ್ ಫಾರ್ಮಸ್ಯೂಟಿಕಲ್ಸ್ ನ ಚೀಫ್ ಸೈಂಟಿಫಿಕ್ ಆಫೀಸರ್ ಆಗಿದ್ದಾರೆ. ಎಟ್ರಿಮೆಟ್ ಬಯೋಟೆಕ್ ಹಾಗೂ ಎಟ್ರಿಮೆಟ್ ಪ್ಲಾಂಟ್ ಸೈನ್ಸ್ ನ ಸಂಸ್ಥಾಪಕಿಯೂ ಆಗಿದ್ದಾರೆ. ಸೂಪರ್ ಅಚೀವರ್ ವುಮನ್ ಸಹಿತ ಅನೇಕ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಡಾಕ್ಟರ್ ಲತಾ ದಾಂಬ್ಳೆ ಅವರು. ಸೋರಿಯಾಸಿಸ್ಗಾಗಿ ಸೋರಿಯಾನ್, ಋತುಚಕ್ರದ ಏರಿಳಿತ ನಿವಾರಣೆಗಾಗಿ ಎಟ್ರಿಫೆಮ್, ವೆರಿಕೋಸ್ ವೈನ್ ಮತ್ತು ಹೃದ್ರೋಗ ಪೀಡಿತರ ರಕ್ತ ಪರಿಚಲನೆಗಾಗಿ ವಿಸ್ಕೋವಾಸ್, ಮಧುಮೇಹಕ್ಕೆ ಗ್ಲೂಕೋಸ್ಟಾಟ್, ಮೆಲಸ್ಮಾಗಾಗಿ ಹೈಪರ್ ಪಿಗ್ಮೆಂಟೇಷನ್ ಕ್ರೀಮ್, ಬ್ರಾಂಕೈಟಿಸ್ಗೆ ಸ್ಪೇಜೆಕ್ಸ್, ಕೋವಿಡ್ಗಾಗಿ ವೈವೂಸ್, ವೈರಸ್ಗಳ ತಡೆಗೆ ವೈರಿಡಾಲ್, ಸಂಧಿವಾತಕ್ಕೆ ಕಿನಿಯಾಸ್, ತಲೆಹೊಟ್ಟು ಇತರ ನೆತ್ತಿಯ ಸಮಸ್ಯೆಗಳಿಗಾಗಿ ಸ್ಕರ್ಫಾಲ್, ಎಕ್ಸಿಮಾಗೆ ಪ್ರುನಿಲಾಲ್, ಅಲರ್ಜಿಕ್ ರಿನಿಟಿಸ್ಗೆ ರಿನಾರ್ಮ್, ಗುಣವಾಗದ ಮಧುಮೇಹದ ಹುಣ್ಣುಗಳಿಗಾಗಿ ಜೆಪ್ಟಿಗೋ, ಹೀಗೆ ಅನೇಕ ಔಷಧಿಗಳನ್ನು ಡಾಕ್ಟರ್ ಲತಾ ದಾಂಬ್ಳೆ ಅವರು ಆವಿಷ್ಕರಿಸಿದ್ದಾರೆ. ಒಂದೇ ವಾಕ್ಯದಲ್ಲಿ ಹೇಳಬಹುದಾದರೆ ಡಾಕ್ಟರ್ ಲತಾ ದಾಂಬ್ಳೆ ಅವರು ಬಹುಮುಖ ಪ್ರತಿಭೆ. ಯೋಗ ಮಿತ್ರ ಡಾಕ್ಟರ್ ಎ ಸುಬ್ರಹ್ಮಣ್ಯನ್. ಯೋಗ ಮಿತ್ರ ಡಾಕ್ಟರ್ ಎ ಸುಬ್ರಹ್ಮಣ್ಯನ್ ಅವರು ಇಂಡಿಯನ್ ಯೋಗ ಅಸೋಸಿಯೇಷನ್ನ ಕಾರ್ಯದರ್ಶಿಗಳು, ಆಧ್ಯಾತ್ಮ ಯೋಗ ಅಕಾಡೆಮಿ ಮತ್ತು ಭಕ್ತಿ ಯೋಗ ಪೀಠಂನ ಸಂಸ್ಥಾಪಕರು. ಸ್ವಾಮಿ ವಿವೇಕಾನಂದರಂತಹ ಗುರುಗಳಿಂದ ಪ್ರೇರಿತರಾಗಿ ಯೋಗ ಮಿತ್ರ ಡಾಕ್ಟರ್ ಎ ಸುಬ್ರಹ್ಮಣ್ಯನ್ ಅವರು ತಾಂತ್ರಿಕ ಔನ್ನತ್ಯದ ಉದ್ಯೋಗವನ್ನು ತೊರೆದು ಹ್ಯೂಮನ್ ಇಂಜಿನಿಯರಿಂಗ್ ಆಫ್ ಯೋಗದ ಅಧ್ಯಯನದ ಕಡೆಗೆ ಚಿಕ್ಕ ವಯಸ್ಸಿನಲ್ಲೇ ವಾಲಿದರು. ಇದಕ್ಕೂ ಮೊದಲೇ ಎಸ್ ವ್ಯಾಸ ಯೋಗ ವಿಶ್ವವಿದ್ಯಾಲಯದಲ್ಲಿ ಸುಮಾರು 12 ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಆನಂತರ ಅದೇ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಮತ್ತು ಅಮೆರಿಕಾದ ಫ್ಲೋರಿಡಾ ಹಿಂದೂ ವಿಶ್ವವಿದ್ಯಾಲಯದಿಂದ ಯೋಗ ಆಧ್ಯಾತ್ಮಿಕ ಅಧ್ಯಯನದಲ್ಲಿ
ಡಾಕ್ಟರೇಟ್ ಅನ್ನು ಗಳಿಸಿದರು. ಯೋಗಮಿತ್ರ ಡಾಕ್ಟರ್ ಎ ಸುಬ್ರಹ್ಮಣ್ಯನ್ ಅವರು ಸುಬ್ಬುಭಯ್ಯ ಎಂದೇ ಎಲ್ಲರಿಗೂ ಪರಿಚಿತರು. ಸುಬ್ಬುಭಯ್ಯ ಆಗಿ ಸ್ಥಾಪಿಸಿದ ಅಧ್ಯಾತ್ಮ ಯೋಗ ಅಕಾಡೆಮಿಯು ನಿಜಾರ್ಥದಲ್ಲಿ ಒಂದು ಗುರುಕುಲ. ಇದು ಎಲ್ಲ ವಯಸ್ಸಿನ ಮತ್ತು ಎಲ್ಲ ವರ್ಗದ ಸಾವಿರಾರು ಜನರಿಗೆ ಪ್ರಯೋಜನವನ್ನು ನೀಡಿದೆ. ಎಲ್ಲರ ಪ್ರೀತಿಯ ಸುಬ್ಬುಭಯ್ಯ ಅವರು ಕಾರ್ಯಾಗಾರಗಳನ್ನು, ಸಮ್ಮೇಳನಗಳನ್ನು, ಯೋಗ ಯಾತ್ರೆಗಳನ್ನು ದೇಶ ವಿದೇಶದಲ್ಲಿ ನಡೆಸುತ್ತಾರೆ. ವಿಶ್ವದಾದ್ಯಂತ 5,000ಕ್ಕೂ ಹೆಚ್ಚು ಯೋಗ ಶಿಕ್ಷಕರಿಗೆ ತರಬೇತಿಯನ್ನು ನೀಡಿದ್ದಾರೆ. ಯೋಗಮಿತ್ರ ಡಾಕ್ಟರ್ ಎ ಸುಬ್ರಹ್ಮಣ್ಯನ್ ಅವರು 2011ರಲ್ಲಿ ನಡೆದ ಜಾಗತಿಕ ಯೋಗ ಸಮಾವೇಶದ ಸಹ ಆಯೋಜಕರಾಗಿದ್ದರು. ಆ ಸಮಾವೇಶದಲ್ಲಿಯೇ ಜೂನ್ 21 ವಿಶ್ವ ಯೋಗ ದಿನಾಚರಣೆಯನ್ನಾಗಿ ಆಚರಿಸುವ ಪ್ರಸ್ತಾವನೆ ಮಾಡಲಾಗಿತ್ತು. ಯೋಗಮಿತ್ರ ಡಾಕ್ಟರ್ ಎ ಸುಬ್ರಹ್ಮಣ್ಯನ್ ಅವರನ್ನು 2023ರಲ್ಲಿ ನಡೆದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಅತಿಥಿಯನ್ನಾಗಿ ಯುಎಇ ಸರ್ಕಾರ ಮತ್ತು ಯುಎಇಯ ಭಾರತೀಯ ರಾಯಭಾರ ಕಚೇರಿ ಆಹ್ವಾನಿಸಿತ್ತು. ಯೋಗಮಿತ್ರ ಡಾಕ್ಟರ್ ಎ ಸುಬ್ರಹ್ಮಣ್ಯನ್ ಅವರನ್ನು ಇಂಡಿಯನ್ ಯೋಗ ಅಸೋಸಿಯೇಷನ್ ಯೋಗ ಚಿಕಿತ್ಸಾ ಆಚಾರ್ಯ ಎಂದು ಗುರುತಿಸಿದೆ. ಯೋಗಮಿತ್ರ ಡಾಕ್ಟರ್ ಎ ಸುಬ್ರಹ್ಮಣ್ಯನ್ ಅವರು ಭಾರತೀಯ ಸಂಸ್ಕೃತಿಯ ಮತ್ತು ಯೋಗ ಗುರು ಪರಂಪರೆಯ ಜ್ಯೋತಿರಾರಾಧಕರಾಗಿ ಕಾಲಕಾಲಕ್ಕನುಗುಣವಾಗಿ ಯೋಗವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಯೋಗಾಯೋಗದ 5ನೇ ವಾರ್ಷಿಕೋತ್ಸವಕ್ಕೆ ಶುಭಾಶಯಗಳು. ಯೋಗಾಯೋಗದ ಸ್ಥಾಪಕಿ, ಬಹುಮುಖ ಪ್ರತಿಭೆ ನಮ್ಮ ಗುರುಗಳಾದ ಲಲಿತಾ ರಾಜಾರಾಮ್ ಅವರನ್ನು ವೇದಿಕೆ ಮೇಲೆ ಕರೆಯೋ ಸಮಯ. ಅವರದ ಒಂದು ಚಿಕ್ಕ ಪರಿಚಯ ಇವಾಗ. ನಮ್ಮಲ್ಲಿ ಪಂಚ ಅಂದರೆ ತುಂಬ ವಿಶಿಷ್ಟ ಪ್ರಾಧಾನ್ಯತೆ ಇದೆ. ಪಂಚಭೂತಗಳು, ಪಂಚಕೋಶಗಳು, ಪಂಚೇಂದ್ರಿಯಗಳು, ಪಂಚತನ್ಮಾತ್ರಗಳು, ಪಂಚವಾಯುಗಳು, ಹೀಗೆ ತುಂಬಾ ಒಂದು ಪ್ರಾಧಾನ್ಯತೆ ನಮ್ಮಲ್ಲಿ ಇದೆ. ಇಂದು ನಮ್ಮೆಲ್ಲರ ಯೋಗದ ಪಂಚಮ ಸಂಭ್ರಮ. ಒಂದು ಜೋರಾದ ಚಪ್ಪಾಳೆ ಬರಲಿ. ನಾವೆಲ್ಲರೂ ಈ ಪಂಚಮ ಸಂಭ್ರಮದಲ್ಲಿ ಭಾಗಿಯಾಗಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ತುಂಬಾ ಅದೃಷ್ಟ ಮಾಡಿದ್ದೀವಿ ನಾವೆಲ್ಲರೂ. ಸೊ ಈ 5 ವರ್ಷಗಳ ಹಿಂದೆ, ಅಂದರೆ 5 ವರ್ಷಗಳ ಹಿಂದೆ 3 ವಿದ್ಯಾರ್ಥಿಗಳಿಂದ ಚಿಗುರಿದ ಈ ಒಂದು ಪುಟ್ಟ ಸಸಿ ಇಂದು 280ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಈ ಮರದ ಬೇರಾಗಿ ನಮ್ಮೆಲ್ಲರ ಪ್ರೀತಿಯ ಲಲಿತಾ ಮ್ಯಾಮ್ ಯೋಗದ ಹಸಿರಾಗಿ ಉಸಿರಾಗಿ ಇದ್ದಾರೆ. ಒಬ್ಬ ಗುರುವಾಗಿ, ಅಕ್ಕನಾಗಿ, ಗೆಳತಿಯಾಗಿ, ತಾಯಿಯಾಗಿ ಎಲ್ಲರಿಗೂ ಪ್ರೀತಿ ಹಂಚುತ್ತಾ ದಾರಿದೀಪವಾಗಿದ್ದಾರೆ. ಹೂವಿನ ಜೊತೆ ದಾರವು ಸ್ವರ್ಗಕ್ಕೆ ಅನ್ನೋ ಮಾತಿದೆ ಅಲ್ವಾ, ಹಾಗೆ ಲಲಿತಾ ಮ್ಯಾಮ್ ಅವರ ಜೊತೆ ನಮ್ಮನ್ನೂ ಸಹ ಯೋಗದ ಹಾದಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯೋಗ, ವೇದ, ನೃತ್ಯ, ಕಲೆ, ಸಂಗೀತ, ಸಾಹಿತ್ಯ, ಪಾಕಶಾಸ್ತ್ರ, ಕಸೂತಿ, ಅಬ್ಬಬ್ಬಾ ಹೇಳ್ತಾ ಹೋದರೆ ಹೇಳ್ತಾನೆ ಇರಬಹುದು. ಹೀಗೆ ಹಲವಾರು ಕಲಾ ನೈಪುಣ್ಯತೆಗಳನ್ನು ಮೂಡಿಸಿಕೊಂಡಿರುವ ಸಕಲ ಕಲಾ ವಲ್ಲಭೆ ಅಂತಲೇ ನಮ್ಮ ಲಲಿತಾ ಮ್ಯಾಮ್ ಅವ್ರನ್ನ ಹೇಳ್ಬೋದು. ಯೋಗದ ಜೊತೆ ನಮಗೆಲ್ಲರಿಗೂ ಶಿಸ್ತು, ಸಮಯ ಪ್ರಜ್ಞೆ, ಸರಿಯಾದ ಆಹಾರ ಸೇವನೆ ಎಲ್ಲವನ್ನು ಕಲಿಸುತ್ತಾ ನಾವೆಲ್ಲರೂ ಆರೋಗ್ಯಕರ, ನೋವು ಮುಕ್ತ, ಸಂತೋಷ ಹಾಗೂ ನೆಮ್ಮದಿಯ ಜೀವನ ನಡೆಸೋಕೆ ದಾರಿದೀಪವಾಗಿದ್ದಾರೆ ನಮ್ಮ ಲಲಿತಾ ಮ್ಯಾಮ್. 2024ನೇ ವರ್ಷದಲ್ಲಿ ಹ್ಯಾಪಿನೆಸ್ ರೂಟ್ ಫೌಂಡೇಶನ್ ಎನ್ನುವ NGO ಸಂಸ್ಥೆಯೊಂದು ಭಾರತದಾದ್ಯಂತ ಆಯ್ಕೆ ಮಾಡಿದ ಟಾಪ್ 10 ಮಹಿಳೆಯರಲ್ಲಿ ನಮ್ಮ ಲಲಿತಾ ಮ್ಯಾಮ್ ಒಬ್ಬರು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆಲ್ಲರಿಗೂ ತುಂಬಾ ಹೆಮ್ಮೆ ಆಗುತ್ತೆ. ಇಂತಹ ಒಂದು ಅದ್ಭುತ ವೇದಿಕೆಯನ್ನು ನಮಗೆಲ್ಲರಿಗೂ ಕಲ್ಪಿಸಿಕೊಟ್ಟು ಅವಕಾಶವನ್ನು ಕೊಟ್ಟು ನಮ್ಮೆಲ್ಲರ ಆತ್ಮವಿಶ್ವಾಸ, ಆತ್ಮಗೌರವ, ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತಾ ಇದ್ದಾರೆ ಲಲಿತಾ ಮ್ಯಾಮ್. ಇಂತಹ ವೇದಿಕೆಯನ್ನು ಕೊಟ್ಟ ನಿಮಗೆ ಕೋಟಿ ಕೋಟಿ ನಮನ ಮ್ಯಾಮ್. ಯೋಗ ಇದು ಒಂದು ಆನ್ಲೈನ್ ಕ್ಲಾಸ್ ಅಂತೂ ಖಂಡಿತವಾಗೂ ಅಲ್ಲ. ಇದು ಒಂದು ಅವಿಭಕ್ತ ಕುಟುಂಬ. ಇಂತಹ ಒಂದು ಕುಟುಂಬವನ್ನು ಕೊಟ್ಟ ನಮ್ಮೆಲ್ಲರ ಪ್ರೀತಿಯ ಲಲಿತಾ ರಾಜಾರಾಮ್ ಮ್ಯಾಮ್ ಅವರನ್ನು ವೇದಿಕೆ ಮೇಲೆ ಜೋರಾದ ಚಪ್ಪಾಳೆಯ ಮೂಲಕ ಬರಮಾಡಿಕೊಳ್ಳೋಣ. ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಯೋಗದ ಅಭ್ಯರ್ಥಿಗಳು ಅವ್ರನ್ನ ವೆಲ್ಕಮ್ ಮಾಡ್ತಾರೆ. स्वागतं शुभवन्दनं प्रणतिभावैर्व्याहरामः स्वागतं शुभवन्दनं शब्दपुष्पैराचरामः शब्दपुष्पैराचरामः श्रीमतामभिनन्दनं प्रणतिभा
मोक्षतैर्भावैः समं तस्मिन् निधाय नयनदीपैर्वयं कुर्मो मतिमतां नीराजनम् नयनदीपैर्वयं कुर्मो मतिमतां नीराजनम् प्रणतिभावैर्व्याहराम स्वागतं शुभवन्दनम् प्रणतिभावैर्व्याहराम स्वागतं शुभवन्दनम् ನಮ್ಮ ಗುರುಗಳಿಗೆ ಅಭೂತವಾಗಿ ಸ್ವಾಗತವನ್ನು ಕೋರಿದ ಹಾಗೂ ನಮಗೆಲ್ಲ ಅಷ್ಟೇ ಅಭೂತವಾಗಿ ಪರಿಚಯಿಸಿದ ರಜನಿಗೆ ಒಂದು ಜೋರಾದ ಚಪ್ಪಾಳೆ. ಮಹಾನ್ ಗಣ್ಯರು ನಮ್ಮ ಅತಿಥಿಗಳು ಆಗಿರುವ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿರವರನ್ನು ಈಗ ನಮ್ಮ ವೇದಿಕೆಗೆ ನಾನು ನಮ್ಮ ಯೋಗಾಯೋಗದ ಕುಟುಂಬದ ಪರವಾಗಿ ಆಹ್ವಾನವನ್ನು ಕೊಡ್ತಾ ಇದ್ದೀನಿ. ಮತ್ತೊಬ್ಬ ಗಣ್ಯರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಲತಾ ದಾಮ್ಲೇರವರು. ನಮ್ಮ ವರೇಣ್ಯಂ ವೇದ ವಿದ್ಯಾಲಯದ ಗುರುಗಳಾಗಿರ್ತಕ್ಕಂತಹ ಶ್ರೀಯುತ ರವಿಕುಮಾರ್ ಶಾಸ್ತ್ರಿಗಳವ್ರನ್ನು ಕೂಡ ನಮ್ಮ ಒಂದು ಪಂಚಮ ಸಂಭ್ರಮದ ಅಲ್ಲಿ ಭಾಗವಹಿಸಲು ನಾವು ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಯೋಗಾಯೋಗದ ಕುಟುಂಬದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಜೊತೆ ಡಾಕ್ಟರ್ ಚಂದ್ರಕಲಾ ಮ್ಯಾಮ್ ಫ್ರಮ್ ಆಟ್ರಿಮೇಟ್ ಆ್ಯಂಡ್ ಆಟ್ರಿಮೇಟ್ ಪ್ಲಾಂಟ್ ಸೈನ್ಸ್ ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಒಂದು ಹೃತ್ಪೂರ್ವಕ ಸ್ವಾಗತವನ್ನು ಕೋರಬೇಕು. ಮತ್ತೊಬ್ಬ ಗಣ್ಯರು ಡಾಕ್ಟರ್ ಎ ಸುಬ್ರಹ್ಮಣ್ಯಂ ರವರು. ನಮಸ್ತೆ ಎಲ್ಲರಿಗೂ. ಯೋಗಾಯೋಗದ 5 ವರ್ಷಗಳ ಸುದೀರ್ಘ ಪಯಣದ ರೂವಾರಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಲಲಿತಾ ಮ್ಯಾಮ್ ಅವರಿಗೆ ಯೋಗಾಯೋಗ 5 ವರ್ಷ ಪೂರೈಸಿರುವುದಕ್ಕಾಗಿ ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ಸ್ ಅಕ್ಕ. ಯೋಗಾಯೋಗ ಬರೀ ಯೋಗಕ್ಕೆ ಮಾತ್ರ ಸೀಮಿತವಾಗಿರದೆ ಇದು ಒಂದು ದೊಡ್ಡ ಕುಟುಂಬವನ್ನೇ ಎಲ್ಲರಿಗೂ ಕೊಟ್ಟಿದೆ. ಈ ಯೋಗಕ್ಕೆ ಬಂದ ಮೇಲೆ ನಾನು ಜಗತ್ತೇನು, ಇಲ್ಲಿ ಹೇಗಿರಬೇಕು ಅನ್ನೋದನ್ನು ಕಲಿತ್ಕೊಂಡೆ. ಒಳ್ಳೆಯ ದೈಹಿಕ, ಮಾನಸಿಕ, ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಆರೋಗ್ಯ ನನ್ನದಾಗಿದೆ. ಇಂಥ ಒಂದು ದೊಡ್ಡ ಕುಟುಂಬದ ನಿರ್ವಹಣೆ ಹೊರೋದು ಸಾಮಾನ್ಯದ ಮಾತಲ್ಲವೇ ಅಲ್ಲ. ಎಲ್ಲವನ್ನು ಸರಿಸಮಾನವಾಗಿ ನಿಭಾಯಿಸ್ತಿರುವ ನಿಮಗೆ ನಾವು ಸದಾ ಚಿರಋಣಿ ಅಕ್ಕ. ಕಂಗ್ರ್ಯಾಚುಲೇಷನ್ಸ್ ಅಗೈನ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಎಲ್ಲರಿಗೂ. ನಮ್ಮ ಅಚ್ಚುಮೆಚ್ಚಿನ ಲಲಿತಾ ಮೇಡಮ್ ಹಾಗೂ ಯೋಗಾಯೋಗದ ಬಗ್ಗೆ ಮತ್ತು ನಮ್ಮ ಪ್ರೀತಿಯ ಗೌರವಾನ್ವಿತ ಅತಿಥಿಗಳ ಬಗ್ಗೆ ಒಳ್ಳೆಯ ವಿವರಣೆ ಕೊಟ್ಟ ನಮ್ಮ ಸ್ನೇಹಿತೆಯರಾದ ರಜನಿ ಮತ್ತು ಮಹಾಲಕ್ಷ್ಮಿಯವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದಿನ ಹಂತ ಕಾರ್ಯಕ್ರಮದ ಉದ್ಘಾಟನೆ. ಓಂ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮಸ್ತುತೆ.
ಈ ಕಾರ್ಯಕ್ರಮದ ಆರಂಭದಲ್ಲಿ ದೀಪವನ್ನು ಬೆಳಗಿಸುವ ಮೂಲಕ ಜ್ಞಾನದ ಬೆಳಕನ್ನು ಸ್ವಾಗತಿಸೋಣ. ದೀಪವು ಕೇವಲ ಬೆಳಕನ್ನು ನೀಡುವುದಲ್ಲ, ಅದು ಜ್ಞಾನ, ಮಂಗಳಕರ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ನಮ್ಮ ಯೋಗದ ಪಂಚಮ ವರ್ಷದ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ನಮ್ಮ ಗೌರವಾನ್ವಿತ ಅತಿಥಿಗಳನ್ನು ಈ ದೀಪವನ್ನು ಬೆಳಗಲು ಆಹ್ವಾನಿಸುತ್ತೇನೆ. ಗುರುಗಳೇ ಬನ್ನಿ, ಗುರುಗಳೇ ಮೇಲೆ. ನಮ್ಮ ಯೋಗದ ಪಂಚಮ ವರ್ಷದ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ನಮ್ಮ ಗೌರವಾನ್ವಿತ ಅತಿಥಿಗಳನ್ನು ಈ ದೀಪವನ್ನು ಬೆಳಗಲು ಆಹ್ವಾನಿಸುತ್ತೇನೆ. ಎರಡು ಕೈ ಎತ್ತಿ ಜೋರಾಗಿ ಚಪ್ಪಾಳೆ ತಟ್ಟೋದನ್ನು ನೀವು ಕಲಿಬೇಕು. ಯಾಕೆ ಅಂತಂದರೆ ಕೈಯಲ್ಲಿ 39 ಅಕ್ಯುಪ್ರೆಷರ್ ಪಾಯಿಂಟ್ಗಳಿದೆ. ನಾವು ಎಷ್ಟು ಜೋರಾಗಿ ಚಪ್ಪಾಳೆ ತಟ್ತೀವೋ ಅಷ್ಟು 39 ಅವಯವಗಳಿಗೆ ಪ್ರಾಣವಾಯು ಪೋಷಣೆ ಮುಟ್ಟುತ್ತೆ. ಚಪ್ಪಾಳೆ ತಟ್ಟುವಾಗ ಮುಖ ಅರಳುತ್ತೆ. ಮುಖ ಅರಳಿದಾಗ ಮೆದುಳಿನಿಂದ ಫೀಲ್ ಗುಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಆ ಫೀಲ್ ಗುಡ್ ಹಾರ್ಮೋನ್ಸ್ ಉತ್ಪತ್ತಿ ಆದಾಗ ನಮ್ಮ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ. ಹೊಟ್ಟೆಯಲ್ಲಿ ಯಾವ ಹೊಟ್ಟೆ ಕಿಚ್ಚು ಇಲ್ದೇ ಸಂತೋಷವಾಗಿ ಚಪ್ಪಾಳೆ ತಟ್ತೀವಿ. ಯಾರು ಚಪ್ಪಾಳೆ ತಟ್ತಾರಲ್ಲ ಅವರ ಆರೋಗ್ಯ ಚೆನ್ನಾಗಾಗತ್ತೆ. ಯಾರಿಗೆ ಚಪ್ಪಾಳೆ ತಟ್ತಿರಲ್ಲ ಅವ್ರಿಗೆ ಪ್ರೋತ್ಸಾಹ ಸಿಕ್ಕತ್ತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ನೀವು ಕೈಕಾಲು ತಿರ್ಸ್ಕೊಂಡು ಆಸನ ಮಾಡೋದು ಯೋಗವಲ್ಲ, ಅದು ಆಸನ. ಆದರೆ ಮಾತಾಪಿತರಿಗೆ ನಾವು ಮಾಡುವಂತಹ ಈ ಒಂದು ಸೇವೆ ಇದೆಯಲ್ಲ, ಅದು ನಿಜವಾದಂತಹ ಯೋಗ, ಕರ್ಮಯೋಗ. ಅವ್ರನ್ನ ಭಗವಂತನಾಗಿ ನೋಡುವಾಗ ಅದೇ ಭಕ್ತಿ ಯೋಗ. ಅಲ್ಲಿಂದ ನಿಮಗೆಲ್ಲ ಜ್ಞಾನವೂ ಸಿಗುತ್ತೆ. ಗಣೇಶ ಅದೇ ತಾನು ನಿರೂಪಿಸಿತು. ಸುಬ್ರಹ್ಮಣ್ಯ ಅವನ ಸೂಪರ್ ಜೆಟ್ ಮಯೂರ ವಾಹನದಲ್ಲಿ ಇಡೀ ಜಗತ್ತನ್ನು ತಿರುಗ್ತಾ ಇದ್ದ. ಅಷ್ಟರೊಳಗೆ ಗಣೇಶ ಮಾಡಿದೇನು, ಮಾತಾಪಿತರನ್ನು ಸುತ್ತಿ ಬಂದು ಆ ಜ್ಞಾನದ ಹಣ್ಣನ್ನು ಪಡೆದ. ಅದು ನಮ್ಮ ಋಷಿ ಮುನಿಗಳೆಲ್ಲ ಮಾಡಿದ್ದು. ಇವತ್ತು ಪಾಶ್ಚಾತ್ಯ ಸೈಂಟಿಸ್ಟ್ ಎಲ್ಲ ಇಡೀ ಜಗತ್ತಲ್ಲಿ ಅಲ್ಲಲ್ಲಿ ತಿರುಗಿ ಸೈಂಟಿಸ್ಟ್ ಸೈಂಟಿಫಿಕ್ ರಿಸರ್ಚ್ ಅನ್ನು ಮಾಡಿಕೊಂಡು ಕೊನೆಗೆ ಗಾಡ್ ಪಾರ್ಟಿಕಲ್ ಅಂತ ಅಲ್ಲಿಗೆ ಬರ್ತಾರೆ.